ಏನ್ ಮಾಡ್ಲಿಕ್ಕೆ ಬರ್ತದೆ ನಾನು ಇಲ್ಲಿ ಹೇಳಕ್ ಬರೋದಿಲ್ಲ. ನಾನು ಲಾ ಮಿನಿಸ್ಟರ್ ಜೊತೆ ಹೋಮ್ ಮಿನಿಸ್ಟರ್ ಜೊತೆ ಅದ್ ಯಾವ ರೀತಿ ಅದನ್ನ ಇದು ಮಾಡ್ಲಿಕ್ಕೆ ಬರ್ತದೆ ಇದನ್ನು ಸಹ ಆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಿ. ಈಗ ಎಫ್ಐಆರ್ ಆಗಿದೆ. ಈಗ ನಾನು ಮೊನ್ನೆ ಎಸ್ ಪಿ ಮಾತಾಡಿದಾಗ ಎಫ್ಐಆರ್ ಆಗಿದೆ. ಅಲ್ಲಿನೂ ಒಂದು 3 ಎಫ್ಐಆರ್ ಆಗಿದಾವೆ. ಈಗ ಅವ್ರ ಮೇಲೆ 3 ಎಫ್ಐಆರ್ ಗಳಾಗಿದ್ದಾವೆ. ಇವ್ರಿಗೆ ಹೋಗಿ ಸುಪ್ರೀಂ ಕೋರ್ಟ್ ವರೆಗೆ ಅವ್ರಿಗೆ ಕೇಸ್ ಹೋಗ್ತಿದ್ದೆ. ಇವ್ರು ಸುಧಾರಣೆ ಆಗಿಲ್ಲ. ಬಿಜೆಪಿ ಹೊರಗಾದ್ರೂ ಹೊರಗೆ ಹಾಕಿದ್ರು ಇವ್ರು ಸುಧಾರಣೆ ಆಗ್ತಾ ಇಲ್ಲ. ಕೆಟ್ಟ ಮ್ಯಾಗರೆ ಬುದ್ಧಿ ಬರ್ತದ ಅಂತಾರ. ಕೆಟ್ಟ ಮ್ಯಾಗೂ ಬುದ್ಧಿ ಬರ್ತಾ ಇಲ್ಲ. ಹೊರಗೆ ಹಾಕಿದ್ಮ್ಯಾಗೂ ಇವ್ರು ಮುಂದೆ ತಮ್ಮ ವಾಚಾಳೆಯನ್ನು ಮುಂದುವರಿಸಿದ್ದಾರೆ. ಮತ್ತು ಇದು ಶೋಭೆ ತರುವಂತದ್ದಲ್ಲ. ಇವ್ರು ಕೇಂದ್ರ ಸಚಿವರಾಗಿದ್ರು, ಶಾಸಕರಾಗಿದ್ದಾರೆ, ಹಸಿರು ಬಸನಗಳು ಅಂತ ಇಟ್ಕೊಂಡಿದ್ದಾರೆ, ಇಂಥ ತಂದೆಯವರು ಇಟ್ಟಿದ್ದಾರೆ. ಇದು ನಮ್ಮ ಜಿಲ್ಲೆಯಲ್ಲಿ ಬಸವ ಜನ್ಮಭೂಮಿಯಲ್ಲಿ ಸ್ಪೇಷಲ್ ಶ್ರೀಗಳಲ್ಲಿ ಇದು ಸರಿಯಾದದ್ದು ಅಲ್ಲ ಅನ್ನೋದನ್ನ ನಾನು ಬಹಳ ಒತ್ತಿ ಹೇಳ್ತೇನೆ. ಮತ್ತು ನಾವು ಹೇಳಿದ ಹಾಗೆ ಹೇಟ್ ಸ್ಪೀಚ್ ನಲ್ಲಿ ಬರ್ತದೆ, ಮತ್ತೊಂದರಲ್ಲಿ ಬರ್ತದೆ. ಯಾವುದನ್ನ ಇದು ನೋಡ್ಕೊಂಡು ಇದನ್ನ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಕಾನೂನು ಸಚಿವರು ನಾವು ಇದನ್ನ ಜಾಗ್ರತೆ ಯಾರು ಅಂತ ಹೇಳ್ಬೇಕಲ್ಲ ಅವರು. ಅವ್ರು ಹೇಳಿ ಅವ್ರು ಯಾರು ಅಂತ ಹೇಳಿ. ನಾವು 2 ಸಚಿವರು ಇದ್ದೀವಿ. ಯಾರು ಸಚಿವರು ಅಂತ ಹೇಳಿ ಅವರು. ನನಗನ್ಸೋ ಮಟ್ಟಿಗೆ ಇವರು ನಾಟಕ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ಒಂದು ಗೇಮ್ ಇದು. 2 ಸಚಿವರು ಇದೀವಲ್ಲ, ಗೊಂದಲ ಸೃಷ್ಟಿ ಮಾಡಕ್ಕೆ ಅದನ್ನ ಗೇಮ್. ಅನಂತರ ಗೊತ್ತಿದೆ ನಮ್ಗೆ, ನಾವೆಲ್ಲ ಯಾವ ರೀತಿ ಅದನ್ನ ಚುನಾವಣೆಯನ್ನು ಎದುರಿಸಿದೀವಿ, ಏನ್ ಮಾಡಿದೀವಿ ಅಂತ ನಿಮ್ಗೂ ಗೊತ್ತಿದೆ. ಇದರಂತ ಇನ್ನೊಬ್ಬರು ಸಚಿವರ ಮೇಲೆ 10 ಸಾವಿರ ಕೊಡ್ತಿದ್ರೆ ಅವರು ಕೂಡ ಪಾಪ ಇದನ್ನ ಇದು ಮಾಡಿಲ್ಲ. ಇದನ್ನ ಸುಮ್ಮನೆ ದಿಸ್ ಇಸ್ ಅ ಪೊಲಿಟಿಕಲ್ ಗೇಮ್ ಹೇಳಿ ಅವರು. ಎಂ ಬಿ ಪಾಟೀಲ್ ಅಂತ ಹೇಳಿ, ಶಿವಾನಂದ ಪಾಟೀಲ್ ಇದು ಇಸ್ ಲೂಸ್ ಮೌತ್. ಅದ್ರ ಬಾಯಿ ಹೇಳಿಲ್ಲ. ಹೇಳ್ರಿ ನೀವು ನಾಳೆ ಅದ್ರ ಬಾಯಿ ಅಂತಾರ ಲೂಸ್ ಮೌತ್ ಅಂತಿದಾರ. ಹೇಳಿ ನೀವು ಯಾರು ಅಂತ, ಯಾರು ಸಚಿವರು ಅಂತ ಹೇಳಿ ಅವರು. ಸುಮ್ಮನೆ ಇದನ್ನ ನಮ್ಮಲ್ಲಿ ಕನ್ಫ್ಯೂಸ್ ಕ್ರಿಯೇಟ್ ಮಾಡಬೇಕು ಅಂತ ನಾಟಕ ಇದೆ. ಓಕೆ ನೋಡಿ, ಒಂದು ಹೇಳ್ತೇನೆ ನಾನು. ಇದಕ್ಕೆ ಮುಂದೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡಿದ್ದಾರೆ. ಎವ್ರಿ ಆಕ್ಷನ್ ವಿಲ್ ಹ್ಯಾವ್ ರಿಯಾಕ್ಷನ್. ಆದ್ರೆ ಇಲ್ಲಿ ನಾವು ನೋಡ್ಬೇಕಾಗಿದ್ದು ಪ್ರಮುಖವಾಗಿ, ನಾನು ಅದನ್ನ ಸಮಜಾಯಿಸಿದ್ರು, ಅದನ್ನ ಸಮರ್ಥಿಸ್ತೀನಿ ಅಂತ ಹೇಳಿಲ್ಲ. ಅವ್ರಿಗೆ ವಿರುದ್ಧವಾಗಿ ಹೇಳಿಕೆ ಕೊಟ್ಟವ್ರು. ನೀವು ಮಾಡಿದ್ದನ್ನ ನೀವು ಉಡ್ತಾ ಇದ್ದೀರಿ. ಮೊಹಮ್ಮದ್ ಪೈಗಂಬರ್ ಇದು ಮಾಡಿದಾಗ ಅದಕ್ಕೆ ಒಂದು ಸ್ವಾಭಾವಿಕವಾಗಿ ರಿಯಾಕ್ಷನ್ ಬರ್ತದೆ. ಈಗ ಇವತ್ತು ಈ ರೀತಿ ಒಂದು ಕೆಟ್ಟ ಹೇಳಿಕೆಯನ್ನು ಕೊಟ್ಟ ಅದಕ್ಕೂ ರಿಯಾಕ್ಷನ್ ಬರ್ತದೆ. ನಾನು ಆ ರಿಯಾಕ್ಷನ್ ಸಮರ್ಥಿಸ್ಕೋದಿಲ್ಲ. ಅದರ ಪ್ರಾರಂಭ ಯಾರು ಮಾಡಿದ್ರು? ಪ್ರಾರಂಭ ಒಬ್ಬ ಜವಾಬ್ದಾರಿಯುತ ಮನುಷ್ಯ ಮಾಡಿದ. ಅವರು ಕೇಂದ್ರ ಸಚಿವರಾದಂತವ್ರು, ಶಾಸಕರಾದಂತವ್ರು. ನೀವು ಆಮೇಲೆ ಹಿಂದುತ್ವ ಅಂತ ಹೇಳ್ತಾರೆ. ಹಿಂದುತ್ವ ಇಸ್ ಅ ವೇ ಆಫ್ ಲೈಫ್. ಹಿಂದೂ ಇಸ್ ಅ ವೇ ಆಫ್ ಲೈಫ್. ಅದು ಎಲ್ಲರ ಹಿಂದೂ ಇದರಲ್ಲಿ ಈ ರೀತಿ ಮತ್ತೊಬ್ಬರಿಗೆ ಕೀಳಾಗಿ ಮಾತಾಡ್ತಾರೆ. ನಮ್ಮ ವಚನಗಳಲ್ಲಿ ಇವತ್ತು ಏನಾದ್ರು ಇದು ಮಾಡ್ತಾರ? ಅನುಭವ ಮಟ್ಟದಲ್ಲಿ ಎಲ್ಲರೂ ಇದ್ರು, ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್. ಅವರು ವಚನ ಬರ್ದಿದ್ದಾರೆ. ಯಾರ ಹೆಸರು ಅವ್ರದ್ದು? ಮನಸ್ಸಿದ್ದಾರೆ. ಈಗ ಇದು ಯತ್ನಾಳ್ ಅವ್ರಿಗೆ ಈ ಹೇಳಿಕೆಯನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ. ಇದು ಅತ್ಯಂತ ಕೀಳು ಮಟ್ಟದಂತ ಮನಸ್ಥಿತಿಯನ್ನ, ನಿಮ್ಮ ಮನಸ್ಥಿತಿಯನ್ನ ತೋರಿಸ್ತದೆ. ಇದು ನಿಮ್ಮ ಕೆಟ್ಟ ಮನಸ್ಥಿತಿ. ನಮ್ಮ ತಲೆಯಲ್ಲಿ ಬರೀ ಇಂತಾದೇ ತುಂಬಿಕೊಂಡಿದೆ, ಬೇರೆ ಏನು ತುಂಬಿಕೊಂಡಿಲ್ಲ ಅನ್ನೋದನ್ನ ಇದು ಮಾಡಿ. ಈ ಬಗ್ಗೆ ನಾವು ಸರ್ಕಾರ ಗಂಭೀರವಾಗಿ ಅವ್ರನ್ನ ಮೇಲೆ ಪರಿಗಣಿಸ್ತೇವೆ. ಯಾರು? ನಾನು ಅದನ್ನ ಸಮರ್ಥಿಸ್ಕೊಳ್ತಾ ಇಲ್ರಿ. ನಾನು ಸಮರ್ಥಿಸ್ಕೊಂಡು ಮಾತಾಡಿದ ಯಾರು? ಫಸ್ಟ್ ಪ್ರಾರಂಭ ಯಾರು ಮಾಡಿದ್ರಿ? ನಾನು ಕಾದ್ರಿ ವಕೀಲನ ಅಥವಾ ಮತ್ತಾರನೇರಾಗಿ ನಾನು ಸಮರ್ಥಿಸ್ಕೊಳ್ತಾ ಇಲ್ಲ. ಆದ್ರೆ ಇದನ್ನ ಮಾಡಿದ ಮಾತಾಡಿದ ರಿಯಾಕ್ಷನ್ ಬರ್ತದೆ. ಯು ಹ್ಯಾವ್ ಸ್ಟಾರ್ಟೆಡ್ ಇಟ್ ಅಂತ ಅನ್ಸ್ಕೋಬೇಕಾಗಪ್ಪ ನೀವು. ಅಂದ್ರೆ ಈ ಎತ್ತಾಳವರೆಗೂ ಗೊತ್ತಾಗಬೇಕಲ್ಲ. ಈಗ ನನ್ನಂಗೆ ಮಾತಾಡಕ್ ಬೇರೆಯವ್ರಿಗೂ ಬರ್ತದೆ ಅಂತೇಳಿ, ನಾನು ಮಾತಾಡಿದ್ಕೆ ನನಗೂ ಕೆಟ್ಟದಾಗಿ ಮಾತಾಡಕ್ ಬರ್ತದೆ ಅಂತ ಗೊತ್ತಾಗ್ಬೇಕಲ್ಲ.
ನಾನು ಇರ್ಲಿಲ್ಲ, ನಾನು ಕೌನ್ಸಿಲರ್. ಯಾರು? ಹ. ಅಲ್ಲ, ಇವರೇ ಓಡ್ತಾ ಇರ್ತಿದಾರೆ ಅಲ್ಲಿ. ನಾಗರಿ ವಕೀಲ ನನ್ನ ಮೇಲೆ ನನ್ನ ಮೇಲೆ ಮಾಡಿದ ಬಿಟ್ರೆ ಕಾಜಿ ವಕೀಲ ಇದ್ದೆ, ಬಹಳ ಇದ್ದೆ. ಅದೆಲ್ಲ ಮಾಡಿ ಅದ್ರ ಇವರೇ ಎತ್ತಿದ್ದಾರೆ, ನಾಗರಿ ವಕೀಲ ಹಿಂಗೆ ಹಂಗೆ ಅಂತೇಳಿ. ತಂದು ಹೇಳ್ಬೇಕಾಗಿತ್ತಲ್ಲಿ, ನಾ ಹಿಂಗೆಲ್ಲ ಮಾಡಿದೀನಿ ಅಂತ ಹೇಳ್ಬೇಕಾಗಿತ್ತು ಅಸೆಂಬ್ಲಿಯಲ್ಲಿ. ಅದ ಫ್ಲೋರ್ ಆಫ್ ದ ಹೌಸ್ ಇಶ್ಯೂ ನಾ ಏನ್ ಮಾಡಿದೀನಿ, ನಾ ಏನ್ ಮಾತಾಡಿದ್ದೀನಿ, ನಾ ಪೈಗಂಬರ್ ಬೈದಿದ್ದೀನಿ, ನಮ್ಮ ಮುಸಲ್ಮಾನ್ ಹೆಣ್ಮಕ್ಳಿಗೆ ನೋಡ್ರಿ. ಒಂದು ಹೇಳ್ತೀನಿ ಬಂದಾರಿ ಅವರ, ನೀವು ನಿಮ್ಮ ಜಗಳ ಇರ್ಬೋದು, ಹೆಣ್ಮಕ್ಳನ್ನ ಯಾಕೆ ತರ್ತೀರಿ ಇಲ್ಲಿ? ಹೆಣ್ಮಕ್ಳನ್ನ ತರುವಂತದ್ದು ಅತ್ಯಂತ ಕೀಳ. ಇವತ್ತು ನನಗೆ ಬೇರೆಯವ್ರಿಗೆ ಸಹ ಇರ್ಬೋದು, ವೈರಿ ಇರ್ಬೋದು, ಚುನಾವಣೆ ಸ್ಪರ್ಧಿಸಬೇಕು, ಬೇರೆ ಪಕ್ಷ ಇರ್ಬೋದು. ಆಗ ಮನೆಯ ಮುಕ್ತ ಹೆಣ್ಮಕ್ಳನ್ನ, ಹಿಂದೂ ಇರ್ಲಿ ಮುಸ್ಲಿಂ ಇರ್ಲಿ ಬೇರೆ ಯಾವುದೇ ಆಗ್ಲಿ, ಹೆಣ್ಮಕ್ಳು ಯಾಕೆ ಹೇಳ್ತರ್ತೀರಿ? ಇವಾಗ ದೇವ್ರನ್ನ ಯಾಕೆ ಹೇಳ್ತರ್ತೀರಿ? ಇದು ಕೆಟ್ಟ ಮನಸ್ಥಿತಿ ತೋರ್ತದೆ. ಮಾತಾಡಿ, ನೀವು ಪಕ್ಷದ ಬಗ್ಗೆ ಮಾತಾಡ್ರಿ, ಅಭಿವೃದ್ಧಿ ನಾವು ಮಾಡಿಲ್ಲ, ನಾವು ಮಾಡಿದೀವಿ, ನೀವು ಮಾಡಿದೀವಿ, ಮಾತಾಡ್ರಿ. ಅದ್ರ ಬಿಟ್ಕೊಂಡು ನೀವು ಹೆಣ್ಮಕ್ಳನ್ನ, ಮುಗ್ಧ ಹೆಣ್ಮಕ್ಳ ಬಗ್ಗೆ ಪೈಗಂಬರ್ ಬಗ್ಗೆ ಯಾರೇ ಆಗ್ಲಿ, ಮತ್ತೆ ಅದ್ರ ರಿಯಾಕ್ಷನ್ ಆಗಿ ಕೂಡ ಯಾರು ಕೊಡ್ತಾರಲ್ಲ, ಕಾದ್ರಿ ವಕೀಲನೇ ಇರ್ಬೋದು, ಯಾರೇ ಇರ್ಬೋದು, ಅವ್ರು ಹೆಣ್ಮಕ್ಳು ತರಬಾರ್ದು. ಅಸೆಂಬ್ಲಿ ನಡೀತಾ ಇದೆ, ಇದು ಅಸೆಂಬ್ಲಿ ನಡೀತಾ ಇದೆ. ನಡೆಸಿ ಈಗ ಅವ್ರು ಮಾಡ್ತಿದ್ದಾರೆ, ನಡೆಸಿ ಅದು ನೋಡ್ತೀವಿ ನಾವು, ಇವರು ನೋಡಿ. ಅದು ನಾನು ಹೇಳೋದಲ್ಲ, ಅಸೆಂಬ್ಲಿ ನಡೀತಾ ಇದೆ, ಇನ್ನೂ ಒಂದು ವಾರ ಅಸೆಂಬ್ಲಿ ಇದೆ. ಮತ್ತು ಅಷ್ಟೇ ಅಲ್ಲ, ನಾನು ಈಗಾಗಲೇ ಹೇಳಿದ್ರಲ್ಲ, ನಾನು ಬದ್ಧನಾಗಿದ್ದೀನಿ. ಇವ್ರ ಮೇಲೆ ಏನು ಕ್ರಮ ಕೈಗೊಳ್ಳಕ್ಕೆ ಬರ್ತದೆ. ಇವ್ರ ಬಾಯಿ ಮುಚ್ಚಿಸ್ಲಿಕ್ಕೆ ಏನ್ರಿ ನಾವು ಏನೆಲ್ಲ ಮಾಡಬೇಕು, ನಾನು ಮುಖ್ಯಮಂತ್ರಿಗಳ ಜೊತೆ, ಗೃಹ ಸಚಿವರ ಜೊತೆ ಮತ್ತು ನಾನು ಚರ್ಚೆ ಮಾಡಿ ನೆಕ್ಸ್ಟ್ ಆಮೇಲೆ ಬಿಡಿ. ಇನ್ನೊಂದು ಹೇಳ್ತೀನಿ, ಇವ್ರಿಗೆ ಇದೆಲ್ಲ ಮಾಡಕ್ ಬರ್ತದೆ. ನಗರ ಶಾಸಕ ಇವತ್ತು ಬಿಜಾಪುರದಲ್ಲಿ ಎಲ್ಲಾ ಓಣಿಯಲ್ಲಿ ನೀರು ಹೋಗ್ತಿರೋ, ಸುಂದರ ಬಿಜಾಪುರ, ಸ್ವಚ್ಛ ಬಿಜಾಪುರ ಭಾಷಣ ಮಾಡ್ತಾರೆ. ಇವತ್ತು ಕಾರ್ಯಕರ್ತರು ನಾವು ಅದೀವಿ, ಆ ಮಾತು ಬೇರೆ. ಆದ್ರೆ ಒಂದು ದಿವಸ ಇವರ ಅವಧಿಯಲ್ಲಿ ಒಂದು ದಿವಸ ಏನ್ ಮಾಡಿದ್ರು, ಮುಸ್ಲಿಂ ವಾರ್ಡ್ಸ್ನ ಕೆಲಸ ಮಾಡಿ ಟಾರ್ಗೆಟ್ ಮಾಡಿದ್ರು ಅವರು. ಈಗ ನಾನು ಬಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಎಲ್ಲ ವಾರ್ಡ್ಸ್ ಅಲ್ಲಿ ಕೂಡ ಎಲ್ಲೆಲ್ಲಿ ಆಗಿಲ್ಲ ಅದ್ರ ಮೇಲೆ ಮಾಡಿ ಟಾರ್ಗೆಟ್ ಮಾಡಿ, ಅವ್ರು ಇಂಥವ್ರ ವಾರ್ಡು, ಮುಸಲ್ಮಾನ್ ವಾರ್ಡು, ಹಿಂದೂ ವಾರ್ಡ್ ಅಂತ ಎಲ್ಲೆಲ್ಲ ಅವಶ್ಯಕತೆ ಇದೆ ಅಲ್ಲಿ ಮಾಡಿ. ಹಿಂದೂ ಆರ್ ಮುಸ್ಲಿಂ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಆ ಪ್ರಕಾರ ಕೆಲಸ ನಡೀತಾ ಇದೆ. ಇವತ್ತು ಈ ಎಲ್ಲಾ ನೀರುಗಳು ಬಂದಾಗ ಏನಂದ್ರು, ಬಂದ್ರ ಒಂದ್ ದಿವ್ಸ ಬಂದ್ ನೋಡಿದ, ಯಾವ ವಾರ್ಡಿಗೆ ಹೋಗಿ ಇವತ್ತು ನೀರು ಬಂದಾವು, 14 ಜನ ಸಂಕಷ್ಟ ಆಗಿದಾವ, ಅದಕ್ಕೆ ತಯಾರಿಲ್ಲ ಅವರು. ಇಲ್ಲಿ ಚುನಾವಣೆ ಬಂದ್ರೆ ವಿಜಯೋತ್ಸವ ಮಾಡಕ್ ಬರ್ತದೆ, ಸೆಷನ್ ಬಿಟ್ಟಿಲ್ಲಿ. ಯಾವ ವಾರ್ಡಿಗೆ ಹೋದ್ರಿ ನೀವು? ಒಂದ್ ವಾರ್ಡಿಗೆ ಹೋದ್ರಿ ನೋಡಿಲ್ಲಲ್ಲ. ಇದು ಮತ್ತೆ ಹೋಗ್ತಾ ಇದ್ದಾರೆ, 4 ಕಡೆ ನಾವು ಹೋಗ್ತಾ ಇದ್ದೀವಿ. ಇದನ್ನೇ ಇನ್ನೊಂದು ಕಾರ್ಯಕ್ರಮದಲ್ಲಿ ಮುಖ್ಯ ನಾವು ಹೋಗ್ತಾ ಇದ್ದೀವಿ. ವಿಜಯಪುರ ನಗರದಲ್ಲಿ ಏನು ಯುಗ ಆಗ್ತದೆ ಅದಕ್ಕೆ ಪರಿಹಾರವನ್ನ ಈಗ ನಾವು ಕರ್ಕೊಳ್ತಾ ಇದ್ದೀವಿ. ಈಗ ಮಾಡ್ತಾ ಇದ್ದೀನಿ, ಈಗ ಅದನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ. ಈಗ ನಮ್ಮ ಕಂಟಿನ್ಯೂಸ್ಲಿ ಟಚ್, ನಾನು DC ಅವರು ಮತ್ತು ಕಮಿಷನರು ಕಂಟಿನ್ಯೂಸ್ ಟಚ್ ಇದೀವಿ, ಒಂದೊಂದಂತ ಟ್ಯಾಕಲ್ ಮಾಡ್ತಾ ಇದೀವಿ. ಈಗ ಬಹುಶಃ ದಿಸ್ ಇಯರ್ ಇಸ್ ದ ಲಾಸ್ಟ್. ಎಲ್ಲಾ ಕಾಮಗಾರಿಗಳು ಏನೇ ಬರಲಿ ಎಲ್ಲಾ ರೀತಿಯ ಇದನ್ನ ನಾವು ಕ್ರಮ ಕೈಗೊಳ್ತೀವಿ. ಇದು ಎಲ್ಲರೂ ಕೂಡ ಇದು ಮಾಡಕ್ಕೆ ನಾವು ಮಾಡ್ತಾ ಇದ್ದೀವಿ. ಈ ಖಾತೆಗೆ ಒಂದು ನಾನು ಈಗಾಗಲೇ ನನಗೆ ಹಮೀದ್ ಮುಷರಫ್ ಅವರು ಬಹಳ ಹೋಗ್ತಾ ಇದ್ದಾರೆ. ಅವರು ಬಹಳಷ್ಟು ಜನ ಎಲ್ಲ ಕಡೆಯಲ್ಲಿ ಅದಕ್ಕೆ ಸಪರೇಟ್ ಆಗಿ ಒಂದು ಸಭೆಯನ್ನ ನಾನು ಬಹಳಷ್ಟು ಅನುಕೂಲ ಆಗುತ್ತೆ. ಮತ್ತು ಇವತ್ತು ಇದು ಮಾಡಿ ಸಭೆ ಮಾಡ್ತಾ ಇದ್ದೀವಿ, ಅದಕ್ಕೊಂದು ಸಭೆ ಮಾಡ್ತಾ ಇದ್ದೀವಿ. ನೋಡಿ, ನಾನು ಲೋಕಾಯುಕ್ತರ ಅವ್ರಿಗೇನು ಕೊಟ್ಟಿದ್ದಾರೆ ಗಮನಿಸ್ತೇನೆ. ನಮ್ಮ ನೆಕ್ಸ್ಟ್ PDP ಸಭೆಯಲ್ಲಿ ಇದನ್ನು ಮಾತು ಕೊಡ್ತೇನೆ. ಈಗ ಉದಾಹರಣೆಗೆ ತಗೊಳ್ಳಿ, ತಮಗೆ ರ್ಯಾಂಕ್ ನಲ್ಲಿ SSLC PUC ರ್ಯಾಂಕ್ ಅದನ್ನ ರೂಲ್ ಆಫ್ ಸೇಲ್ಸ್ ಹಾಕಿದ್ರಲ್ಲ, ಒಬ್ಬರ ಸಂಸಡ್ ಒಬ್ಬರು AC ಒಂದ್ ಕಡೆ, ಒಬ್ಬರು ತಹಶೀಲ್ದಾರ್ ಒಂದ್ ಕಡೆ, ಒಬ್ಬರು ಕೂಟೊಬ್ಬರು ಒಬ್ಬರು ಅವ್ರವ್ರನ್ನ ರೂಲ್ ಆಫ್ ಸೇಲ್ಸ್ ಜವಾಬ್ದಾರಿ ಮಾಡಿ.
ಸೊ ನಾನು ಕೆಡಿಪಿ ಸಭೆಯಲ್ಲಿ ಏನೋ ನಿರ್ಣಯ ತೆಗೆದುಕೊಂಡಿದ್ದೀನಿ, ಆ ಪ್ರಕಾರ ಇದು ಮಾಡ್ತಾ ಇದ್ದೀನಿ. ಲೋಕಾಯುಕ್ತರು ಅವ್ರೇನು ಮೊನ್ನೆ ಹೇಳಿದಾರಲ್ಲ, ಎಲ್ಲವನ್ನ ನಾನು ಗಮನ ಹರಿಸಿ ಕೇಳಿದ್ದೇನೆ. ಮತ್ತು ಆ ತಪ್ಪಿಸ್ತರು ಯಾರು ಇದಾರೆ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡು ಕ್ರಮ ತೆಗೆದುಕೊಂಡು ಒಳ್ಳೆ ಕೆಲಸ ಮಾಡೋದು ಪ್ರೋತ್ಸಾಹ ಮಾಡೋದು ಅಂತ ಧನ್ಯವಾದಗಳು.